ಹುಡುಗಿರು ನಿರ್ಮಾಪಕಿ ಆದರು ಅಂತ ಅಂದರೆ ಸಖತ್ ಇಂಟೆಲಿಜೆಂಟ್ಗಳು, ಎಲ್ಲೂ ಜಾಸ್ತಿ ವೇಸ್ಟ್ ಖರ್ಚು ಮಾಡೋದಕ್ಕೆ ಬಿಡಲ್ಲ. ಅದರಲ್ಲೂ ತನಿಷಾ ಅವರು ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಸ್ಮಾರ್ಟ್. ಸೊ ಈ ಹೊಸ ಜವಾಬ್ದಾರಿ ಹೇಗಿತ್ತು, ಏನೆಲ್ಲ ಕಂಟ್ರೋಲ್ಗೆ ತಗೊಂಡ್ರಿ, ಹೇಗೆಲ್ಲ ಕಂಟ್ರೋಲ್ ಮಾಡಿದ್ರಿ ಬಡ್ಜೆಟ್ ವಿಷಯದಲ್ಲಿ ಅಂತ? ನೀವು ಮಾಡಿರ್ತೀರ ಬಿಡಿ. ಖಂಡಿತ ಮಾಡಿದ್ದೀನಿ. ಅಂದರೆ ನೀವು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಖಂಡಿತವಾಗ್ಲೂ ಮಾಡಿದ್ದೀನಿ. ಅಂದರೆ ನಾನು ಮೊದಲಿಂದ ಲೆಕ್ಕಾಚಾರದ ವ್ಯಕ್ತಿನೇ. ಅಂದರೆ ಕಂಜೂಸಿ ಮಾಡಲ್ಲ, ಬಟ್ ಲೆಕ್ಕಾಚಾರ ಇಡ್ತೀನಿ. ಈ ಥರದ್ದೊಂದು ಇನ್ ಬಿಟ್ವೀನ್ ಪರ್ಸನ್ ಅಬೌಟ್ ಎಕ್ಸ್ಪೆನ್ಸಸ್. ಬಟ್ ಈಗೇನೋ ಒಂದಷ್ಟು ಮೇಕಪ್ ಐಟಮ್ಸ್ ಅಂತ ಬಂದಾಗ ಕಾಸ್ಟ್ಲಿದೇ ಬೇಕಾಗುತ್ತೆ, ನಾನು ಅದನ್ನು ಕಾಂಪ್ರಮೈಸ್ ಆಗೋಕ್ಕಾಗಲ್ಲ, ನಾನು ತೊಗೊಳ್ತೀನಿ. ಬಟ್ ಹಂಗನ್ಬಿಟ್ಟು ಅದನ್ನು ಲೆಕ್ಕ ಇಲ್ದಿರೋಷ್ಟು ತೊಗೊಳ್ಳೋ ದಡ್ಡಿ ಏನಲ್ಲ. ಆ ಥರ ಕೆಲವು ವಿಚಾರಗಳಲ್ಲಿ. ಮತ್ತು ಇನ್ಯಾವುದೋ ಒಂದು ಪರ್ಫ್ಯೂಮ್ 50,000 40,000 ಅಂತ ಇರುತ್ತೆ, ಸುಮ್ಮನೆ ಅದಕ್ಕೆ ರ್ಯಾಂಡಮಾಗಿ ಹೋಗಲ್ಲ. ಯಾವುದೋ ಒಂದು 5,000 2 ತೊಗೊಳ್ತೀನಿ, 3 ತೊಗೊಳ್ತೀನಿ, ಆ ರೀತಿ ಇದು ಮಾಡ್ತೀನಿ. ಸೊ ಐ ಡಿವೈಡ್ ಇಟ್ ಆ್ಯಂಡ್ ಲೈಕ್ ಹ್ಯಾವ್ ಮೋರ್ ಆಪ್ಷನ್ಸ್. ಇವನ್ ನಾನು ಔಟ್ಫಿಟ್ ಅಂತ ಬಂದಾಗಲೂ ನಾನು ಹಂಗೆ ಮಾಡ್ತೀನಿ. ಸೊ ಅದು ಪ್ರಾಬಬ್ಲಿ ನನಗೆ ಈಗ ಪ್ರೊಡ್ಯೂಸರ್ ಆದಾಗ ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಆಗಿದೆ. ಈಗ ನನಗೆ ಇದೊಂದು ಕ್ವಾಲಿಟಿ ಬೇಕು ಅಂತ ಇರುತ್ತೆ, ಆ ಕ್ವಾಲಿಟಿನ ಬೇಕಾಗಿರುವಂಥ ಒಂದು ವಿಷಯನ ನಾನು ಎಷ್ಟು ಕಡಿಮೆನಲ್ಲಿ ವರ್ಕೌಟ್ ಮಾಡ್ಬೋದು ಅಂತ ನೋಡ್ತೀನಿ ಹೊರತು ಕ್ವಾಲಿಟಿ ಬೇಕೇ ಬೇಕೋ ನಾನು ಎಷ್ಟು ಬೇಕಾದರೂ ಕೊಡ್ತೀನಿ ಅಂತ ನಾನು ಮಾಡಿಲ್ಲ. ಅದೊಂದು ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ದೀನಿ. ಆರ್ಟಿಸ್ಟ್ ವಿಚಾರ ಆಗಿರ್ಬೋದು, ಟೆಕ್ನಿಷಿಯನ್ಸ್ ವಿಚಾರ ಆಗಿರ್ಬೋದು, ನಾನೇ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದೆ. ಇಟ್ಸ್ ಲೈಕ್ ನನ್ನ ಪಾತ್ರದಾಗಿರ್ಬೋದು, ಇವ್ರದ್ದಾಗಿರ್ಬೋದು, ಇದು ನಾನೇ ಡಿಸೈನ್ ಮಾಡಿದ್ದು. ಆ್ಯಂಡ್ ಇವ್ರು ಋತ್ವಿ ಅವ್ರದ್ದು ಕೂಡ ನಾನೇ ಡಿಸೈನ್ ಮಾಡಿದ್ದು. ಇದು ಬಟ್ ಏನಂದರೆ ಕೆಲವೊಂದನ್ನು ನಾವು ರೆಡಿ ತೊಗೊಂಡು ಬರ್ತೀವಿ, ಕೆಲವೊಂದನ್ನು ನಾವು ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀವಿ. ಆ ರೀತಿಯಾಗಿ ಕಾಸ್ಟ್ಯೂಮರ್ಸ್ ಅಂತ ಇದ್ದರು, ಬಟ್ ವಿ ಡಿಸೈನ್ಡ್ ಇಟ್. ಹೌದು. ಅಂದರೆ ಈ ಕ್ಯಾರೆಕ್ಟರ್ಗೆ ಹಿಂಗಿದ್ರೆ ಚಂದ, ಅದು ನಾನೇ ಸೆಲೆಕ್ಟ್ ಮಾಡಿ ಜುಮ್ಕಿ, ಇದು ನಮ್ಮ ಅಂಗಡಿದೇನೆ, ಇದು ಕೂಡ ನಮ್ಮ ಅಂಗಡಿದೇನೆ. ಸೊ ಅಂದರೆ ಅದೇನಾಗುತ್ತೆ ಅಂತಂದರೆ ಒಂದು ಇರೋದ್ರಲ್ಲಿ ನಾವು ಏನನ್ನು ಯುಟಿಲೈಸ್ ಮಾಡಬೇಕು ಅನ್ನೋದೊಂದು ವಿಚಾರ. ಇನ್ನೊಂದು ಕಡಿಮೆ ಅಂತ ಅಂದ್ಬಿಟ್ಟು ಯಾವುದೋ ಲೋಕಲ್ಗೆ ಹೋಗ್ಬಿಡೋಕ್ಕಾಗಲ್ಲ. ನಾವು ಆ ಪಾತ್ರಕ್ಕೆ ಏನು ಬೇಕು ಆ್ಯಂಡ್ ಈ ಒಂದು ವರ್ಷನ್ ಆಫ್ ಕ್ವಾಲಿಟಿ ಅಂತ ಇರುತ್ತೆ. ಇವಾಗ ಎಲ್ಲ ಒಂದು ಕಡೆ ಓಡಾಕ್ತಾರೆ, ಅದು ಚೇರ್ಮನ್ ಅಂತ ಇರುತ್ತೆ, ಅವ್ರಿಗೊಂದು ಸ್ಲಿಪ್ಪರ್ ಅಂತ ಬೇಕಾಗಿರುತ್ತೆ, ಅದನ್ನು ಕೂಡ ನಾವೇ ಡಿಸೈಡ್ ಮಾಡಿ ನಾವು ತೊಗೊಂಡು ಬಂದಿರೋಂಥದ್ದಿದೆ. ಅದರಲ್ಲಿ ಪಾಪ ನಮ್ಮ ದಿವ್ಯ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಮತ್ತು ಇನ್ನೊಂದು ಹುಡುಗ ಅಬಿ ಅಂತ ಹೇಳ್ಬಿಟ್ಟು ಕಾಸ್ಟ್ಯೂಮ್ ವಿಚಾರದಲ್ಲಿ. ಸೊ ಇವರೆಲ್ಲರೂ ಅಂದರೆ ನಾನೇನು ಡಿಸೈನ್ ಮಾಡ್ತೀನಿ ಅಥವಾ ನಮಗೇನೊಂದು ಪ್ಯಾಟ್ರನ್ ಅಂತ ಸಿಗುತ್ತೆ, ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿರೋವಂಥದ್ದಿದೆ. ಇನ್ನೊಂದಷ್ಟು ಕಡೆ ನಾನೇ ಏಡಿ ಆಗಿಬಿಟ್ಟಿರ್ತೀನಿ, ಬನ್ರೋ ಇಲ್ಲಿ ನಿಂತ್ಕೊಳ್ರೆ, ಇದು ಮಾಡ್ರೋ, ಅದನ್ನು ತೆಗಿರೋ ಅಂತ ಅಂದ್ಬಿಟ್ಟು ಲೇಟ್ ಆಗ್ತಿದೆ ಅಂತ ರಿಮೈಂಡ್ ಮಾಡೋವಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇಳಿಯೋದಾಗಿರ್ಬೋದು. ಕಾಸ್ಟ್ಯೂಮು, ಡೈರೆಕ್ಷನ್ನು, ಕ್ಯಾಮ್ರಾದೊಂದು ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೋಗಿಲ್ಲ, ಬಿಕಾಸ್ ಅದು ತುಂಬ ಟೆಕ್ನಿಕಲಿ ಬೆಟರ್ ವರ್ಕ್ ಆ್ಯಂಡ್ ಲೈಕ್ ಡಿಫ್ರೆಂಟ್ ವರ್ಕ್ ಆಲ್ಸೋ ಅಟ್ ದ ಸೇಮ್ ಟೈಮ್. ಬಟ್ ತಲೆ ತಿಂದಿರೋಂಥದ್ದಿದೆ, ಯಾಕೆ ಮಾಡಿಲ್ಲ, ಇದು ಯಾಕೆ ತರಿಸಿದ್ದೀರಾ, ಅದು ಯಾಕೆ ಮಾಡಿದ್ದೀರಾ ಅನ್ನೋ ಥರದ್ದು ಕ್ವೆಶನ್ಗಳು ಹಾಕಿ ಕಂಟ್ರೋಲ್ ಮಾಡಿರೋಂಥದ್ದಿದೆ. ಯಾವತ್ತಾದರೂ ಅನಿಸಿದೆಯಾ ನಟಿಯಾಗಿರೋದೇ ಬೆಸ್ಟ್, ನಿರ್ಮಾಪಕಿ ಯಾಕಾದ್ನೋ ಅಂತ? 200% ಅನಿಸಿದೆ. ಆ್ಯಂಡ್ ಇಟ್ ಈಸ್ ದ ಸೇಫ್ ಈಸಿ ಜಾಬ್ ಟು ಬಿ ವೆರಿ ಫ್ರ್ಯಾಂಕ್. ಅಂದರೆ ನಾನು ಆರ್ಟಿಸ್ಟ್ ಆಗಿದ್ದಾಗ ಇರೋದು ಏನಂತಂದರೆ, ಬೆಳಗ್ಗೆ ಮೇಕಪ್ ಹಚ್ತೀವಿ, ನಮ್ಮ ಸ್ಕಿನ್ ಹಾಳಾಗುತ್ತೆ, ರಾತ್ರಿ ಎಷ್ಟೊತ್ತಾದರೂ ಇರ್ತೀವಿ, ಟೈಮಿಂಗ್ ಇರಲ್ಲ, ಮತ್ತು ಯಾವಾಗಂದ್ರೆ ಅವಾಗ ಒಬ್ಬೊಬ್ಬರೇ ಓಡಾಡಬೇಕಾಗತ್ತೆ, ತುಂಬ ಏನೇನೋ ಇತ್ತು. ಅಂದರೆ ಆರ್ಟಿಸ್ಟ್ ಎಷ್ಟು ಕಷ್ಟಪಡ್ತೀವಿ ಅಂತ ಪ್ರೊಡ್ಯೂಸರ್ ಆದಮೇಲೆ ಗೊತ್ತಾಯಿತು ದಟ್ ಈಸ್ ದ ಈಸಿ ಆ್ಯಂಡ್ ಸೇಫ್ ಜಾಬ್ ಅಂತ. ತುಂಬ ಅನುಕೂಲವಾಗಿರುವಂತಹ ಒಂದು ಜಾಬ್ ಅಂತಂದಾಗ ಅದು ಆರ್ಟಿಸ್ಟ್ ಆಗುತ್ತೆ. ಬಟ್ ಏನಂತಂದರೆ ಎಲ್ರಿಗೂ ಆ ರೀತಿಯಾಗಿರಲ್ಲ, ವೇರಿಯೇಷನ್ಸ್ ಇರುತ್ತೆ, ಡಿಫ್ರೆಂಟಾಗಿ ವೇರಿಯೇಷನ್ಸ್ ಇರುತ್ತೆ. ಯಾಕೆ ಅಂತಂದರೆ ಈಗ ಆರ್ಟಿಸ್ಟ್ ಆಗಿದ್ದಾಗ ಮೇ ಬಿ ನಾವು ಒಂದು ಲೆವೆಲ್ಗೆ ಬರೋವರೆಗೂ ಅದೂ ತುಂಬ ಸ್ಟ್ರಗ್ಲಿಂಗೇನೆ. ಒಬ್ರು ನೀರು ಕೊಡೋರು ಗತಿ ಇರಲ್ಲ, ಆ ಥರ ಆರ್ಟಿಸ್ಟ್ಗಳನ್ನ ನೋಡ್ಕೊಳ್ಳೋವಂಥದ್ದು ಇರುತ್ತೆ. ಅಂದರೆ ಅದು ಪರ್ಪಸ್ಫುಲ್ ಆಗಿರಲ್ಲ, ಬಟ್ ಸ್ಟಿಲ್ ಇಟ್ ವಿಲ್ ಹ್ಯಾಪನ್, ಅದೇ ಸತ್ಯ. ಬಟ್ ಒಂದು ಲೆವೆಲ್ ಅಂತ ಬಂದಾಗ ಒಂದು ಮಿನಿಮಮ್ ಒಂದು ನೀರು ಕೇಳೋದಾಗಿರ್ಬೋದು, ಎಳ್ನೀರು ಕೇಳೋದಾಗಿರ್ಬೋದು, ಊಟ ಕೊಡೋದಾಗಿರ್ಬೋದು, ನೀಟ್ ಫಾರ್ಮ್ಯಾಟಲ್ಲಿ ಹೋಗುತ್ತೆ. ಮತ್ತೊಂದು ನಾವು ಅಸಿಸ್ಟೆಂಟ್ ಅಂತ ಇಟ್ಕೊಂಡಾಗ ಇನ್ನೊಂದು ಫಾರ್ಮ್ಯಾಟ್ ಇರುತ್ತೆ, ಹಂಗಿರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ದಟ್ ಈಸ್ ಮೋರ್ ಈಸಿಯರ್ ಜಾಬ್. ಐ ಫೀಲ್ ದಟ್ ತನಿಷಾ ಆ್ಯಸ್ ಅ ಆರ್ಟಿಸ್ಟ್ ಈಸ್ ಡೂಯಿಂಗ್ ದಟ್ ಜಾಬ್ ಇಸ್ ಮೋರ್ ಈಸಿ ಫಾರ್ ಮಿ. ಅದು ತುಂಬ ಕಂಫರ್ಟಬಲ್ ಜಾಬ್ ಅಂತ. ಮತ್ತು ಮೇ ಬಿ ಅಭ್ಯಾಸ ಆಗಿರೋದ್ರಿಂದ ತುಂಬ ಅನಿಸ್ಬೋದು. ಇದು ಏನಂತಂದರೆ ನಾನು ಎಷ್ಟೋ ಸತಿ ರಾತ್ರಿ 1:30-2 ಗಂಟೆಗೆ ಊಟ ಮಾಡಿದ್ದೀನಿ. ಇನ್ನು ಕೆಲವೊಂದು ಸತಿ ನಂಗೆ ಅಷ್ಟೊತ್ತಲ್ಲಿ ಊಟ ಮಾಡೋಕ್ಕಾಗಲ್ಲ, ಹಂಗೆ ಮನೆಗೆ ಹೋಗಿರ್ತೀವಿ. 3 ಗಂಟೆ 4 ಗಂಟೆ ಡ್ರೈವ್ ಮಾಡೋಕ್ಕಾಗಲ್ಲ, ಹಿಂಗೆ ಅಂದ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗಿರ್ತೀವಿ. ಶೂಟಿಂಗ್ ಸ್ಪಾಟ್ ನಮ್ಮದು ನೈಟ್ ಸೀಕ್ವೆನ್ಸ್ ಜಾಸ್ತಿ ಇದ್ದಿದ್ದರಿಂದ ಅದೊಂದಷ್ಟಾಗಿದೆ. ಸೊ ದಿಸ್ ಈಸ್ ಮೋರ್ ಡಿಫಿಕಲ್ಟ್ ಜಾಬ್. ಎವ್ರಿ 100 ರೂಪೀಸ್ ಕೌಂಟ್ಸ್. ಇನ್ಯಾರೋ ಏನೋ ವೇಸ್ಟ್ ಮಾಡಿದ್ದಾರೆ ಅಂತಂದರೆ ಒಳಗೆ ಅಂದರೆ ನಂಗೆ ನಾರ್ಮಲಿನೇ ಒಂದು ವಾಟರ್ ಬಾಟ್ಲು ಅರ್ಧ ಕುಡಿದ್ಬಿಟ್ಟು ಯಾರಾದರೂ ಬಿಟ್ಟರೆ ಬೇಜಾರಾಗುತ್ತೆ ನನಗೆ. ಅಂದರೆ ನಾರ್ಮಲಾಗಿ ಯಾಕೆ ಅಂತಂದರೆ ನಮಗೊಂದೊಂದು ಸೀಲ್ಡ್ ಬಾಟ್ಲು ಕೊಡ್ತಾ ಇದ್ದಾರೆ ಅಂತಂದರೆ ದೇ ಆರ್ ರೆಸ್ಪೆಕ್ಟಿಂಗ್ ಅಸ್ ಆ್ಯಂಡ್ ಗಿವಿಂಗ್ ಅಸ್. ಆರ್ಟಿಸ್ಟ್ ಆಗಲಿ ಅಥವಾ ಹೊರಗಡೆ ಎಲ್ಲೇ ಆಗಲಿ,
ನಾನು ಎಷ್ಟೋ ಕಡೆ ನೋಡಿರ್ಬೋದು, ನಾನು ಆ ಬಾಟ್ಲನ್ನು ಕ್ಯಾರಿ ಮಾಡ್ಕೊಂಡು ಹೋಗಿರ್ತೀನಿ. ಯಾವುದೋ ಒಂದು ಕಡೆ ಊಟ ಮಾಡ್ತಿರ್ತೀವಿ, ನಾವು ತಿಂದಿರೋದನ್ನ ಓಪನ್ ಮಾಡಿರ್ತೀವಿ, ಓಪನ್ ಮಾಡಿಲ್ವ ಏನೋ ಹೆಂಗಿರುತ್ತೋ ಅದನ್ನ ಹಂಗೆ ಕ್ಯಾರಿ ಮಾಡಿರ್ತೇನೆ ನಾನು. ಏನಕ್ಕೆ ಅಂದರೆ ವಾಟರ್ ವೇಸ್ಟ್ ಮಾಡ್ಬಿಡ್ತಾರೆ ಅನ್ನೋ ಒಂದು ಫೀಲ್ ನನಗೆ ಮೊದಲಿಂದನೂ ಇದೆ, ತುಂಬ ವರ್ಷದಿಂದ ಇದೆ ಇದು ನನಗೆ. ಸೊ ವಾಟರ್ ವೇಸ್ಟ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಸೊ ನಮ್ಮ ಸೆಟ್ಟಲ್ಲಿ ಕೆಲವೊಂದು ಜಾಗದಲ್ಲಿ ಎಲ್ಲೆಲ್ಲೋ ಕುಡಿದಿರ್ತಾರೆ ಅಂದರೆ ಅವರು ಏನು ಬೇಕು ಅಂತ ಮಾಡಿರಲ್ಲ, ಇಲ್ಲಿ ಕುಡ್ಕೊಂಡು ಇಲ್ಲಿ ಕೂತ್ಕೊಂಡು ಮಾತಾಡಿರ್ತಾರೆ, ಹಾಗೆ ಶಾರ್ಟಾಗಿ ಕರೆದಿದ ತಕ್ಷಣ ಎದ್ದೊಟ್ಟೋಗಿರ್ತಾರೆ. ಈ ರೀತಿಯಾಗಿ ಆಗಿರುತ್ತಲ್ಲ, ಅದು ಬೇಜಾರು ನನಗಿರುತ್ತೆ. ಅದು ತೀರಾ ಸಣ್ಣ ವಿಷಯ, ಅಂಥದ್ದು ಬಿಟ್ಟರೆ ಬೇರೆ ಇನ್ನೇನು ದೊಡ್ಡದಾಗಿ ಬೇಜಾರಾಗುವಂಥದ್ದೆಲ್ಲ ಏನಾಗಿಲ್ಲ. ಇನ್ನು ಕೆಲವೊಂದು ಸತಿ ಯಾವುದೋ ಒಂದು 4 ಲೈಟ್ಸ್ ಎಕ್ಸ್ಟ್ರಾ ಬಂದಿರುತ್ತೆ, ಯಾಕೆ ವೇಸ್ಟ್, ಯಾಕೆ ನೊಬಡಿ ಈಸ್ ಯೂಸಿಂಗ್ ಇಟ್. ಯಾರಿಗಾದ್ರೂ ಯೂಸ್ ಆಗ್ತಾ ಇದೆಯಾ ಪರವಾಗಿಲ್ಲ, ವೆನ್ ನೊಬಡಿ ಈಸ್ ಯೂಸಿಂಗ್ ಇಟ್ ಇಟ್ ವಿಲ್ ಬಿ ಗೋಯಿಂಗ್ ವೇಸ್ಟ್ ಅಲ್ವಾ. ಸೊ ಆ ಥರದ್ದೊಂದು ವಿಚಾರ ಅಂದರೆ ಎಲ್ಲ ವಿಚಾರದಲ್ಲೂ ನನಗದಿದೆ. ಅದೊಂದು ಸಣ್ಣದಾಗೆಲ್ಲ ಒಂಚೂರು ಟ್ರಿಕ್ ಆಗುತ್ತೆ, ಬಿಟ್ಟರೆ ಎವ್ರಿಥಿಂಗ್ ಎಲ್ಸ್ ಇಸ್ ಫೈನ್. ಸೊ ಟ್ರೈಲರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ. ನಾನು ಕಮೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡಿದೆ, ಒಂದು ನೆಗೆಟಿವ್ ಕಮೆಂಟ್ಸ್ ಇಲ್ಲ. ಜೊತೆಗೆ ಎಲ್ಲರೂ ಈ ಸಿನಿಮಾನ ನೋಡಬೇಕು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹಾಕಿದ್ದಾರೆ. ಜೊತೆಗೆ ಕೋಮಲ್ ಸರ್ ಈ ಸಿನಿಮಾದಲ್ಲಿ ಮೈನ್ ಲೀಡಾಗಿ ಕಾಣಿಸ್ಕೊಂಡಿರೋದು ಎಷ್ಟು ಸಿನಿಮಾಗೆ ವೆಯ್ಟೇಜ್ ಕೊಡ್ತು. ಸೊ ಕೋಮಲ್ ಸರ್ ಜೊತೆ ನೀವು ಪೇರಾಗಿ ಕಾಣಿಸ್ಕೊಂಡಿದ್ರೆ ಏನು ಹೇಳ್ತೀರಿ ಅವ್ರ ಬಗ್ಗೆ? ಕೋಮಲ್ ಸರ್ ಹೀರೋ ಆಗಿ ಕಾಣಿಸ್ಕೊಂಡಿರೋದೇನೆ ನಮಗಿರೋಂಥ ಕಂಪ್ಲೀಟ್ ವೆಯ್ಟೇಜ್ ಅವರೇನೆ. ಅವರೇ ಮುಖ್ಯ ಪಾತ್ರಧಾರಿ, ಅವರೇ ಮುಖ್ಯ, ಅವರೇ ಹೆಡ್. ಅವ್ರು ಇರೋದ್ರಿಂದನೇ ಕೋಣ ಸಿನಿಮಾ ಇವತ್ತು ಅಕ್ಟೋಬರ್ 31 ರಿಲೀಸ್ ಆಗ್ತಾ ಇದೆ. ನಾವು ಶೂಟಿಂಗ್ ಮಾಡಿದ್ವಿ, ಶೂಟಿಂಗ್ ಫಾಸ್ಟಾಗಿ ಆಗೋದಕ್ಕೆ ಅವರೇ ಕಾರಣ. ಡಬ್ಬಿಂಗು ಇನ್ನೊಂದು ಹಲವಾರು ವರ್ಕ್ಗಳನ್ನ ನಾವು ಜಗ್ಗೇಶ್ ಅವ್ರ ಸ್ಟುಡಿಯೋಗೆ ಕೊಟ್ವಿ. ಸೊ ಜಗ್ಗೇಶ್ ಸರ್ ನಮಗೆ ಇದರಲ್ಲಿ ತುಂಬ ಹೆಲ್ಪ್ ಮಾಡಿದ್ರು, ಅವ್ರ ಮಗ ಕೂಡ ತುಂಬ ಹೆಲ್ಪ್ ಮಾಡಿದ್ರು. ಅಂದರೆ ಅಲ್ಲೇ ನಿಂತು ಕೆಲಸಗಳನ್ನು ಮಾಡಿದ್ರು. ಶರಣ್ ಸರ್ ಹಾಡು ಹೇಳಿದ್ದಾರೆ. ಸೊ ಒಂದಷ್ಟು ಸಿಂಗರ್ಸನ್ನ ಸರ್ರೇ ರೆಫರ್ ಮಾಡಿದ್ದಾರೆ. ಆ್ಯಂಡ್ ಇದಾದಮೇಲೆ ನಮ್ಮ ಸೌಂಡ್ ಎಫೆಕ್ಟ್ ಆಗಿರ್ಬೋದು, VFX ಆಗಿರ್ಬೋದು, ಇನ್ನೊಂದಷ್ಟು ವಿಚಾರಗಳಿಗೆ ಅವರೇ ಪಾಪ ನಿಂತ್ಕೊಂಡು ಫೋನ್ ಕೂಡ ಮಾಡಿ ನನಗೆ ಇವ್ರು ಹೇಳ್ತಿದ್ದೀನಿ ಇವ್ರು ಮಾಡಿ ಅಂತ ಒಂದಷ್ಟು ವಿಷಯಗಳಲ್ಲಿ ನಾವು ಮಾತಾಡಿದ್ದೀವಿ. ಸೊ ಎಲ್ಲವೂ ಕೂಡ ಕೋಮಲ್ ಸರಿಂದ ಸಾಧ್ಯ ಆಗಿದೆ. ಎಲ್ಲೋ ಒಂದು ಕಡೆ ಆರ್ಟಿಸ್ಟು, ಈ ಕಾಸ್ಟ್ಯೂಮು, ಈ ಶೂಟಿಂಗು, ಜನ ಮತ್ತು ಇಂಥವೆಲ್ಲ ನಾವು ಒಂಚೂರು ಜವಾಬ್ದಾರಿಗಳನ್ನ ತೊಗೊಂಡಿದ್ದೀವಿ. ಈಗ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಈ ಥರದೊಂದಷ್ಟು ವಿಷಯಗಳನ್ನ ನಾವು ಜವಾಬ್ದಾರಿಗಳನ್ನ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ RK ಸರ್ ಆ್ಯಂಡ್ ಕಾರ್ತಿಕ್ ಸರ್ ಸ್ಟುಡ್ ವೆರಿ ಸ್ಟ್ರಾಂಗ್ ವಿತ್ ಅಸ್ ಆ್ಯಂಡ್ ದೇ ಆರ್ ವೆರಿ ಡೇರಿಂಗ್. ಸೀರಿಯಸ್ಲಿ ಅಷ್ಟು ಡೇರಿಂಗ್ ಪ್ರೊಡ್ಯೂಸರ್ ಸಿಕ್ಬಿಟ್ರೆ ಎಲ್ಲ ಸಿನಿಮಾಗಳೂ ಮುಂದೆ ಆರಾಮಾಗಿ ನಡೆಯುತ್ತೆ. ಆ್ಯಂಡ್ ಕೋಮಲ್ ಸರ್ ಥರದ್ದೊಬ್ಬರ ಹೀರೋ ಪ್ರೊಡ್ಯೂಸರ್ಗಳಿಗೆ ಸಿಕ್ಕಿದ್ರೆ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ.